ನಮಸ್ಕಾರ ಎಲ್ಲರಿಗೂ. ಪ್ರತಿ ತಿಂಗಳು ನಾನು ತಿರುಪತಿ ಹೋಗೋ ಪ್ರಯತ್ನ ಪಡ್ತೇನೆ. ಈ ತಿಂಗಳು 2026ರ ಮೊದಲನೇ ನನ್ನ ಪ್ರಯಾಣ ತಿರುಪತಿಯಿಂದನೇ ಪ್ರಾರಂಭ ಮಾಡ್ತಿದ್ದೇನೆ. 2ನೇ ತಾರೀಕು ಜನವರಿ ಎಂದು. ಸೊ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರ್ತಿದೆ, ಎಲ್ಲವೂ ಕ್ಲಿಪ್ಪಿಂಗ್ಸ್ ಆಚೆ ಈಚೆ ಆಗಿತ್ತು. ಸೊ ಈ 2026ರಲ್ಲಿ ನಾನು ಮಿನಿ ವ್ಲಾಗ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಹಲವಾರು ಜನ ತುಂಬಾ ಯಾಕೆ ಸ್ಟಾಪ್ ಆಯ್ತು, ವಿಡಿಯೋಸ್ ಬರ್ತಿಲ್ಲ ಅಂತ ಕೇಳ್ತಾ ಇದ್ರು. ಸೊ ಈಗ ಬರ್ತಾ ಇದೆ ಅಂತ ಹೇಳ್ತಾ 2026 ನ ಮಿನಿ ವ್ಲಾಗ್ ಸೀರೀಸ್ ಫಸ್ಟ್ ತಿರುಪತಿ ವ್ಲಾಗ್ ಇಂದಾನೆ ಸ್ಟಾರ್ಟ್ ಮಾಡ್ತಿದ್ದೇನೆ. ತಿರುಪತಿಗೆ ನಮ್ಗೆ 11 ಗಂಟೆಗೆ ಫ್ಲೈಟ್ ಇತ್ತು ಶಿವಮೊಗ್ಗದಿಂದ. ಹಾಗಾಗಿ ನಾವು ಮುರುಡೇಶ್ವರದಿಂದ ಶಿವಮೊಗ್ಗಕ್ಕೆ 5:15 ಬೆಳಿಗ್ಗೆನೆ ಹೊರಟಿದ್ವಿ, ನಾನು ಮತ್ತೆ ಸಂತೋಷನ. ಶಿವಮೊಗ್ಗಗೆ ಒಂದು 9:30 ಹತ್ರ ರೀಚ್ ಆಗಿ ವಿಧಾತ್ರಿ ಭವನ್ ಅಂತ ಒಂದು ಹೋಟೆಲ್ ಇದೆ, ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ ಅದು. ಹೋಟೆಲ್ ದೇವಸ್ಥಾನ ಅಂತ ಹೇಳ್ಬೇಕಂತಾನೆ ಗೊತ್ತಾಗಲ್ಲ, ಅಷ್ಟು ನೀಟ್ ಆಗಿ ವುಡನ್ ವರ್ಕ್ಸ್ ಆಗ್ಲಿ, ಇವನ್ ಹ್ಯಾಂಡ್ ವಾಶ್ ಕೂಡ ಹಿತ್ತಾಳೆ ಪಾತ್ರೆನೇ ಇಟ್ಟಿದ್ದಾರೆ. ಹಾಗಂತ ಫುಡ್ ತುಂಬಾ ಕಾಸ್ಟ್ಲಿ ಇದೆ ಅಂತಲ್ಲ, ತುಂಬಾ ರೀಸನೇಬಲ್ ರೇಟ್, 67 ರೂಪೀಸ್ ಅಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ನಾನು ನನ್ನ ಫ್ರೆಂಡ್ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಹೋದ ವರ್ಷ ನನ್ನ ಬರ್ತ್ಡೇಗೆ ತಗೊಂಡಿದ್ದ ಕಿಯಾ ಸೊನೆಟ್ ಕಾರ್ ದ ಸೀಟ್ ಮಾಡಿಫಿಕೇಶನ್ಸ್ ನ ವರ್ಕ್ ಪೆಂಡಿಂಗ್ ಇತ್ತು. ಸೊ ನನ್ನ ಫ್ರೆಂಡ್ ಬೆಂಗಳೂರಿನಲ್ಲಿರೋರ್ದು ಕೂಡ ಇನ್ನೊಂದು ಬ್ರಾಂಚ್ ಶಿವಮೊಗ್ಗದಲ್ಲಿ ಕೂಡ ಓಪನ್ ಆಗಿದೆ, A to Z ಕಾರ್ ಆಕ್ಸೆಸರೀಸ್ ಅಂತ. ಸೊ ಕಮೆಂಟ್ಸಲ್ಲಿ ಅವರ ನಂಬರ್ ಕೊಟ್ಟಿದ್ದೇನೆ, ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಒಳ್ಳೆ ನಾಪಾ ಲೆದರ್ ಸೀಟ್ ಕವರ್ಸ್ ಹಾಕೊಟ್ಟಿದ್ರು. ಕಿರಣ್ ನಮ್ಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ಬಿಟ್ಟು ಹಾಗೆ ಸೀಟ್ ಮಾಡಿಫಿಕೇಶನ್ ತಗೊಂಡು ಹೋಗಿದ್ದ. ಏರ್ಪೋರ್ಟ್ ಒಳಗಡೆ ನಾವು ಹೋಗ್ತಿದ್ದಾಗೆ 11 ಗಂಟೆಗೆ ಬರೋ ಫ್ಲೈಟ್ 12:15 ತಿರುಪತಿಗೆ ಇರಬೇಕಾಗಿತ್ತು. ನಮ್ಗೆ 3:15 ದರ್ಶನ ಇತ್ತು. ಸೊ ಕರೆಕ್ಟ್ ಆಗ್ತಿತ್ತು, ಇದು ನಮ್ಮ ಆಸ್ ಪರ್ ಪ್ಲಾನ್. ಬಟ್ 11 ಗಂಟೆಗೆ ಬರೋ ಫ್ಲೈಟ್ 12:15 ಆದ್ರೂ ಬರ್ಲೇ ಇಲ್ಲ. ಪಾರ್ಟ್ 2 ಅಲ್ಲಿ ನೋಡ್ತಾ ಇರಿ ನಾವು ಎಷ್ಟು ಗಂಟೆ ರೀಚ್ ಆದ್ವಿ, ಫ್ಲೈಟ್ ಕ್ಯಾನ್ಸಲ್ ಆಯ್ತಾ, ಬಂತ, ಏನ್ ಕತೆ ಅಂತ. ಸ್ಟೇ ಟ್ಯೂನ್ಡ್.